ನಮಸ್ಕಾರ ಸ್ನೇಹಿತರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕೋಪರೇಟಿವ್ ಬಗ್ಗೆ ಎಕ್ಸಾಮ್ ಅಲ್ಲಿ ಬರುತ್ತೆ, ಕೆಎ ಎಕ್ಸಾಮ್ ಅಲ್ಲಿ ಬರುತ್ತೆ, ಕೆಪಿಎಸ್ ಅಲ್ಲೂ ಬರುತ್ತೆ. ನೋಡಿ, ಕೆಇಎ ಎಕ್ಸಾಮ್ ಅಲ್ಲಿ ಬಂದಿತ್ತು ಇತ್ತೀಚೆಗೆ. ಕೆಇಎ 2026 ನಿಮ್ಗೆ SDA ಎಕ್ಸಾಮ್ ಅಲ್ಲಿ ಬಂದಿತ್ತು. ಆ ಕ್ವಶನ್ಸ್ ಗಳನ್ನ ತಗೊಂಡಿದ್ದೀನಿ, ಡೀಟೇಲ್ ಡಿಸ್ಕಸ್ ಮಾಡೋಣ. ಈ ತರ ಮ್ಯಾರಥಾನ್ ವಿಡಿಯೋಗಳು 50, 40, 25 ಕ್ವಶನ್ಸ್ ಈ ತರ ನಾವು ತುಂಬಾ ವಿಡಿಯೋಸ್ ಮಾಡಿದೀವಿ. ಎಲ್ಲ ಲಿಂಕ್ಸ್ ಗಳನ್ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ, ನೋಡ್ಕೊಳ್ಳಿ. ಪ್ಲೇಲಿಸ್ಟ್ ಲಿಂಕ್ ಕೂಡ ಇರುತ್ತೆ. GK ಸೀರೀಸ್ ಏನ್ ಮಾಡ್ತಾ ಇದೀವಿ ಇದು, ಆ ಪ್ಲೇಲಿಸ್ಟ್ ಲಿಂಕ್ ಮತ್ತೆ ಎಲ್ಲ ಲಿಂಕ್ ಗಳನ್ನು ಕೂಡ, ವಿಡಿಯೋಸ್ ಲಿಂಕ್ ಗಳನ್ನು ಕೂಡ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಈ ಸಬ್ಜೆಕ್ಟ್, ಯಾಕಂದ್ರೆ ಒಂದೇ ಕ್ವಶನ್ ಪೇಪರ್ ಅಲ್ಲಿ 6 ರಿಂದ 8 ಕ್ವಶನ್ಸ್ ಬಂದಿದೆ. 12 ಕ್ವಶನ್ಸ್ 15 ಕ್ವಶನ್ಸ್ ಕೂಡ ಬಂದಿದೆ. ಹಾಗಾಗಿ ಇದು ಸಿಲೆಬಸ್ ಅಲ್ಲಿ ಇದೆ. ಎಲ್ಲಾ ಗ್ರೂಪ್ ಸಿ, ಯಾವುದೇ ಡಿಪಾರ್ಟ್ಮೆಂಟ್, FDA, ಗ್ರೂಪ್ ಬಿ, ಎನಿ ಎಕ್ಸಾಮ್ಸ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಬನ್ನಿ ನೋಡೋಣ. KL ಬಂದಿತ್ತು, ವೆರಿ ಇಂಪಾರ್ಟೆಂಟ್. ಸಹಕಾರ ವಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಸಮಿತಿಯನ್ನು ಸರಿಯಾದ ಕಾಲಕ್ರಮ ಗುರುತಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಓಕೆ. AD ಕೊರವಾಲ ಸಮಿತಿ, ವೈಕುಂಠಲಾಲ್ ಮೆಹ್ತಾ ಸಮಿತಿ, B ವೆಂಕಟಪ್ಪಯ್ಯ ಸಮಿತಿ, B ಶಿವರಾಮನ್ ಸಮಿತಿ. ಯಾವುದು ಇಲ್ಲಿ ಕರೆಕ್ಟ್ ಆದ ಆನ್ಸರ್? ಅಂದ್ರೆ ಇಸ್ವಿಗಳ ಜ್ಞಾಪಕ ಇರಬೇಕು, ತುಂಬಾ ಇಂಪಾರ್ಟೆಂಟ್ ಸರ್. ನಮ್ಮ ಕೋಆಪರೇಟಿವ್ ಇದಕ್ಕೆ ಹೋದ್ರೆ ನಿಮ್ಗೆ ಸಿಗುತ್ತೆ, ಅಥವಾ ರೂರಲ್ ಡೆವಲಪ್ಮೆಂಟ್ ಮಾಡಿದೀವಲ್ಲ ಅದರಲ್ಲೂ ಕೂಡ ಇದೆ, PDF ಅಲ್ಲಿ ಕೂಡ ಸಿಗುತ್ತೆ ನಿಮ್ಗೆ. ಇದು 1950s ಅಲ್ಲಿ ಬರುತ್ತೆ, 51 to 54 ಆಸುಪಾಸಲ್ಲಿ ಬರ್ತಕ್ಕಂಥದ್ದು. ಓಕೆ. ವೈಕುಂಠಲಾಲ್ ಮೆಹ್ತಾ ನಿಮ್ಗೆ 1961 ಟೈಮಲ್ಲಿ ಬರೋದು, 59, 61. ಇದು 1966 ಆಸುಪಾಸಲ್ಲಿ ಬರುತ್ತೆ. ಇದು 1979 ಆಸುಪಾಸು. ಅಂದ್ರೆ A ಆದ್ಮೇಲೆ B ಆದ್ಮೇಲೆ C ಆದ್ಮೇಲೆ D. ಎಕ್ಸಾಕ್ಟ್ಲಿ ರಿಮೆಂಬರ್ ಬೇಕಾಗಿಲ್ಲ. ಇದು ಕೋಆಪರೇಟಿವ್ ಎಕ್ಸಾಮ್ ಅಲ್ಲ. ಕೋಆಪರೇಟಿವ್ ಎಕ್ಸಾಕ್ಟ್ಲಿ ನೀವು ಓದ್ಕೋಬೇಕು. ಫಾರ್ ಎಕ್ಸಾಂಪಲ್, ನಾನು ಕೋಆಪರೇಟಿವ್ ನಮ್ದು ಮೂವ್ಮೆಂಟ್ ಅಂತ ಏನೋ ಒಂದು ವಿಡಿಯೋ ಇದೆ, ಅಥವಾ PDF ಇದೆ, ಅಲ್ಲೂ ಕೂಡ ಇದರಲ್ಲಿ ಇದೆ ಯಾವ ಸಮಿತಿಗಳು ಅಂತ. ಇನ್ನು ಡೀಟೇಲ್ ಆಗಿ ಕೂಡ ಮಾಡಿದೀವಿ. ಅಖಿಲ ಭಾರತ ಗ್ರಾಮೀಣ ಸಾಲ ಸಮೀಕ್ಷೆ ಸಮಿತಿ ಅಂತಕ್ಕಂಥದ್ದನ್ನ ಗೊರವಾಲ ಸಮಿತಿ ಅಂತಕ್ಕಂಥ 51ರಲ್ಲಿ ನೇಮಕಗೊಳ್ಳುತ್ತದೆ. ಓಕೆ. 54 ವರದಿ ಸಲ್ಲಿಸ್ತದೆ. ಅದಕ್ಕೆ ನಾನು ಇಲ್ಲಿ ಹೇಳಿದ್ದು 51 ರಿಂದ 54 ಅಂತ. ಓಕೆ. ಇನ್ನು ವೈಕುಂಠಲಾಲ್ ಮೆಹ್ತಾಕ್ ಬಂದ್ರೆ 63, ಇದು 59ರಲ್ಲಿ ಅವರು ಇದು ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಆಡಳಿತವನ್ನ ಉಸ್ತುವಾರಿಯನ್ನ ರಿಫಾರ್ಮ್ಸ್ ಮಾಡಕ್ಕೋಸ್ಕರ ಮಾಡ್ತಕ್ಕಂಥ ಸಮಿತಿ ಸಹಕಾರದಲ್ಲಿ. ವೆಂಕಟಪ್ಪಯ್ಯ ಸಮಿತಿ 669 ಅಂತ ಒಂದ್ ಕಡೆ ಹಾಕಿರ್ತಾರೆ, 666. ಈ ಸಮಿತಿಯ ನೇಮಕ ಆಗ್ತಕ್ಕಂಥದ್ದು 69ರಲ್ಲಿ ರಿಪೋರ್ಟ್ ನ ಸಲ್ಲಿಕೆ ಮಾಡುತ್ತೆ. ಓಕೆ. ಇನ್ನು ವೆರಿ ಇಂಪಾರ್ಟೆಂಟ್, B ಶ್ರೀರಾಮ್ ಕಮಿಟಿ. ನಬಾರ್ಡ್ ಆಗಕ್ಕೆ ಯಾವ್ದು ಕಾರಣ? B ಶ್ರೀರಾಮ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ನಬಾರ್ಡ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ನಬಾರ್ಡ್ ಆಗ್ಬೇಕು ಅಂತ ಶಿಫಾರಸು ಮಾಡಿದ ಕಮಿಟಿ B ಶಿವರಾಮನ್ ಕಮಿಟಿ. 1979 ಕಾನ್ಸ್ಟಿಟ್ಯೂಟ್ ಆಗುತ್ತೆ. ಇದ್ರ ಪ್ರಕಾರ 1982 ನಬಾರ್ಡ್ 12th ಜುಲೈಲಿ ನಬಾರ್ಡ್ ನಾವು ರಚನೆ ಮಾಡ್ತೀವಿ. ಓಕೆ. ಸೊ ಯಾವ್ದು ಸರ್ ಕರೆಕ್ಟ್ ಆನ್ಸರು? ಇದು 61, 63 ಆಸುಪಾಸು. ಸೊ 66, 79. ಸೊ ABCD. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಸರ್ ಇವೆಲ್ಲ ಇದೆಯಲ್ಲ, ಇವೆಲ್ಲ ನೀವು ಕೋಆಪರೇಟಿವ್ ನಮ್ಮ ವಿಡಿಯೋಸ್ ಇದರಲ್ಲಿ ಪ್ಲೇಲಿಸ್ಟ್ ಅಲ್ಲಿ ಇದೆಯಲ್ಲ, ಅಲ್ಲ ಥಿಯರಿ ಕ್ಲಾಸ್ ಇದೆ, ಇದನ್ನ ನೋಡಿದ್ರು ಆಯ್ತು ನೀವು. ಅಥವಾ ಇದರಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಇವಾಗ ಏನ್ ಕೇಳಿದ್ನಲ್ಲ ಅದನ್ನೆಲ್ಲ ನಾನು ಗ್ರಾಮೀಣಾಭಿವೃದ್ಧಿ PDF ಅಲ್ಲೂ ಕೂಡ ಕವರ್ ಮಾಡಿದೀವಿ. ಗ್ರಾಮೀಣಾಭಿವೃದ್ಧಿ, ಕೋಆಪರೇಟಿವ್ ಅಂಡ್ ಪಂಚಾಯತ್ ಮೂರೂ ಇರ್ತಕ್ಕಂಥ ಒಂದು PDF ಅದು. ಓಕೆ. ಅದು ಮುಂದೆ ಹೆಂಗ್ ಪರ್ಚೇಸ್ ಮಾಡೋದು, ಏನ್ ಡೀಟೇಲ್ಸ್ ಎಲ್ಲ ಮುಂದೆ ಹೇಳ್ತೀನಿ ನಾನು. ಈ ಕೊನೆ ವಿಡಿಯೋ ತನಕ ನೋಡಿ, ಕೊನೆ ವಿಡಿಯೋ ನಿಮಗೆ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ. ಲಿಂಕ್ಸ್ ಪ್ರಾಬ್ಲಮ್ ಆದ್ರೆ ಏನ್ ಮಾಡ್ಬೇಕು ಎಲ್ಲ ಕೂಡ ಹೇಳ್ತೀನಿ. ನೆಕ್ಸ್ಟ್ ಬರ್ತೀನಿ. ರಾಷ್ಟ್ರ ನೋಡಿ, ಇವೆಲ್ಲ ಕರೆಂಟ್ ಅಫೇರ್ ಸ್ನೇಹಿತರೆ. ಕರೆಂಟ್ ಅಫೇರ್ ಕೇಳ್ತಾರೆ. ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಗಸ್ಟ್ 7 ಆಚರಿಸಲಾಗುತ್ತದೆ. ಇದು ಯಾವ ಚಳವಳಿಯ ಪ್ರಾರಂಭದ ಸ್ಮರಣಾರ್ಥವಾಗಿದೆ? ನೋಡಿ, ಹಿಸ್ಟ್ರಿ ಕನೆಕ್ಟ್ ಮಾಡ್ಬಿಟ್ಟ. ಕೋಆಪರೇಟಿವ್ನು ಓಕೆ ಸಂಬಂಧಪಟ್ಟಂತೆ ನಿಮ್ಗೆ ಗೊತ್ತಿರಬೇಕು. ಕೈಮಗ್ಗ, ಓಕೆ, ಖಾದಿ, ಇವೆಲ್ಲ ಏನು ಕೋಆಪರೇಟಿವ್ ಸೊಸೈಟಿಗಳು. ಕೋಆಪರೇಟಿವ್ ಅಂತ ತಕ್ಷಣ ನಿಮಗೆ ಬರೀ ಪ್ರಾಥಮಿಕ ಪತ್ತಿನ ಅಥವಾ ಕೃಷಿಗೆ ಸಂಬಂಧಪಟ್ಟಂತೆ ಒಂದೇ ಅಲ್ಲ, ಕೃಷಿನೂ ಇದೆ, ಹಾಲು ಒಕ್ಕೂಟ ಇದೆ, ಅದು ಕೋಆಪರೇಟಿವ್. ಹೌಸಿಂಗ್ ಬೋರ್ಡ್, ಓಕೆ, ವಸತಿ ಕೋಆಪರೇಟಿವ್ ಹೌಸಿಂಗ್ ಬೋರ್ಡ್, ಕರ್ನಾಟಕ ಹೌಸಿಂಗ್ ಬೋರ್ಡ್ ಇದೆ. ಓಕೆ. ಅದು ಬಿಟ್ರೆ ಈ ಒಂದು ಖಾದಿ KVIC ಅಂತೀವಿ, ಖಾದಿ ವಿಲೇಜ್ ಇಂಡಸ್ಟ್ರಿ ಕಮಿಷನ್ ಬೋರ್ಡ್ ಅಂತ ಕರಿತೀವಿ. ಅವೆಲ್ಲ ಕೂಡ ಕೋಆಪರೇಟಿವ್ ಸೊಸೈಟಿಗಳೇ. ಓಕೆ. ಸೊ ಇದು ಯಾವಾಗ ಬರುತ್ತೆ? ಕೈಮಗ್ಗ ಅಂತ ತಕ್ಷಣ ನಮ್ಗೆ ಸ್ವದೇಶಿ ಚಳವಳಿ ಬರುತ್ತೆ. ಸ್ವದೇಶಿ ಇದೆಯಾ? ಇದೆ. ಸ್ವದೇಶಿ ಚಳವಳಿ ಇಸ್ ರೈಟ್ ಆನ್ಸರ್. ನೋಡಿ, ಎಷ್ಟು ಈಸಿ ಕ್ವಶನ್ ಇದು ಅಲ್ವಾ? ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾನು ನೀವು ಇನ್ನೊಂದು ಬೇಕಾದ್ರೆ ಕೇಳಬಹುದು. ಥೀಮ್ ಏನು? ಈಗ August 7th ಕೇಳಬಹುದು ಬೇಕಾದ್ರೆ, ಯಾವಾಗ ನಾವು ರಾಷ್ಟ್ರೀಯ ಕೈಮಗ್ಗ ದಿನ, ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತ. August 7th ಅಂದ್ರೆ ಈಗ 2025 August 7th ಆಗಿದೆ. ಓಕೆ. ಅಪ್ಡೇಟ್ ಮಾಡ್ಕೋತಾ ಇರ್ಬೇಕು. 26 ಆಗಸ್ಟ್ ಆದ್ಮೇಲೆ ಅಪ್ಡೇಟ್ ಮಾಡ್ಕೊಳ್ಳಿ, 27 ಆಗಸ್ಟ್ ಆದ್ಮೇಲೆ ಅಪ್ಡೇಟ್ ಮಾಡ್ಕೊಳ್ಳಿ. August 25ರ ಥೀಮ್ ಏನು, ವಿಷಯ ಏನು ಕೇಳಬಹುದು ಎಕ್ಸಾಮ್ ಅಲ್ಲಿ ಬೇಕಾದ್ರೆ.
ಕರೆಂಟ್ ಅಫೇರ್ ಕೇಳ್ತಾನೆ, ಹೇಳ್ತೀರಾ? ಹ್ಯಾಂಡ್ಲೂಮ್ಸ್ ಎಂಪವರಿಂಗ್ ವುಮನ್ ಎಂಪವರಿಂಗ್ ದ ನೇಷನ್ ಅಂದ್ರೆ ಕೈಮಗ್ಗಗಳು ಮಹಿಳೆಯರನ್ನ ಅವರು ಸ್ವಾವಲಂಬಿಯಾಗಿ ಮಾಡಿದ್ರೆ, ಎಂಪವರ್ ಮಾಡಿದ್ರೆ ನೇಷನ್ ಸ್ವಾವಲಂಬಿ ಆಗ್ತದೆ, ಎಂಪವರಿಂಗ್ ಆಗುತ್ತದೆ ಅಂತಕ್ಕಂಥ ಒಂದು ಥೀಮ್ ನ ಅಡಿಯಲ್ಲಿ ಸೆಲೆಬ್ರೇಟ್ ಮಾಡಿರೋದು 11ನೇ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ, August 7. ಅರ್ಥ ಆಗ್ತಿದೆಯಲ್ಲ? ಇಸ್ ಆಲ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮೊನ್ನೆ ಬಂದಿದೆ 2026 ಕ್ವಶನ್ಸ್ಗಳು. ಕರ್ನಾಟಕ ರಾಜ್ಯ ಉಣ್ಣೆ ಕೈಮಗ್ಗ ನೇಕಾರರ ಖಾದಿ ನೋಡಿ, ವೆರಿ ಇಂಪಾರ್ಟೆಂಟ್, ಕ್ಲೀನ್ ಆಗಿ ನೋಡ್ಕೊಳ್ಳಿ. ಖಾದಿ ಏತರ ಸಹಕಾರ ಸಂಘ ಮಹಾಮಂಡಳಿ ನಿಯಮಿತ ಅಂತ ಕೊಟ್ಟಿದ್ದಾನೆ. ದ ಕರ್ನಾಟಕ ಸ್ಟೇಟ್ ವುಲ್ಲನ್ ಹ್ಯಾಂಡ್ಲೂಮ್ ವೇವರ್ಸ್ ನಾನ್ ಖಾದಿ ಕೋಆಪರೇಟಿವ್ ಸೊಸೈಟಿ ಫೆಡರೇಷನ್ ಲಿಮಿಟೆಡ್. ಅರ್ಥ ಆಗ್ತಿದ್ಯಾ? ಇಲ್ಲಿ ಕರ್ನಾಟಕ ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಬಗ್ಗೆ ಹೇಳ್ತಾ ಇಲ್ಲ, ಇಲ್ಲಿ ನೋಡಿ ಹ್ಯಾಂಡ್ ವುಲ್ಲನ್, ಇದು ಖಾದಿ ಅಲ್ಲ, ಅಂದ್ರೆ ನಾನ್ ಖಾದಿ ಕೋಆಪರೇಟಿವ್ ಸೊಸೈಟಿ ಫೆಡರೇಷನ್ ಅಂತ. ಈಗ ಖಾದಿ ಬಗ್ಗೆ ನೋಡಿದ್ರೆ ನಮ್ಮ ಕರ್ನಾಟಕ ಇಟ್ಕೊಳ್ಳೋ KVICB ಏನಿದೆ ಅದು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿದೆ, ಇದು ಬೆಂಗಳೂರಲ್ಲಿದೆ. ಬಟ್ ಇದೆಲ್ಲಿದೆ? ನಾನ್ ಖಾದಿ, ಖಾದಿ ಎತ್ತರ ಇರೋದಿಲ್ಲಿ ಚಳ್ಳಕೆರೆ, ತುಮಕೂರು. ಓಕೆ, ವಸಂತ ನಗರ ಬೆಂಗಳೂರಲ್ಲಿ ಖಾದಿ ಇರೋದು. ವುಲ್ಲನ್ ಅಂದ್ರೆ ವುಲ್ಲನ್ ಬಗ್ಗೆ ನಾನ್ ಖಾದಿ ಇರೋದು ಚಳ್ಳಕೆರೆ, ಚಿತ್ರದುರ್ಗ, ತುಮಕೂರಲ್ಲ, ಚಿತ್ರದುರ್ಗ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಈ ತರ ಕರೆಂಟ್ ಅಫೇರ್ ಕೇಳ್ತಾನೆ, ಈ ತರ ಅಡ್ರೆಸ್ ಕೇಳ್ತಾನೆ, ಇನ್ನು ಈ ತರ ತುಂಬಾ ಇದೆ ಬಂದಿರೋದು. ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ. ಕರ್ನಾಟಕ ಗ್ರಾಮ ಸ್ವರಾಜ್ ಹಾಗೂ ಪಂಚಾಯತ್ ರಾಜ್ ಕಾಯ್ದೆಯ ಪ್ರಕಾರ ಗ್ರಾಮ ಪಂಚಾಯತ್ನ ಸದಸ್ಯರು ಈ ಕೆಳಗಿನವರಲ್ಲಿ ಬರೆದು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಬಹುದು. ಅಲ್ಟಿಮೇಟ್ ಸರ್, 1993 ಆಕ್ಟ್, ಕರ್ನಾಟಕ ಗ್ರಾಮ ಸ್ವರಾಜ್ ಆಕ್ಟ್ ಯಾಕೆ ಕೇಳ್ತಾನೆ? ಇಲ್ಲ ಸರ್, ಸಿಲೆಬಸ್ PDO ತೆಗೆದು ಬಿಟ್ಟ ಇದನ್ನ, ಆದ್ರೂ ಕೇಳ್ತಾನೆ. ನಾನು ಅದನ್ನ ಹೇಳ್ತಾ ಇರೋದು ನಿಮ್ಗೆ. ನಾವು PDOಗೆ ಇದಕ್ಕೆ ಕಂಪ್ಲೀಟ್ ಸಿಲೆಬಸ್ 1993 ಕಾಯ್ದೆನ ಕಂಪ್ಲೀಟ್ ಕವರ್ ಮಾಡಿದೀವಿ, ಸಪರೇಟ್ ಪೇಜ್ ಇದೆ, ಅದು ತೆಗೆದ್ಬಿಟ್ಟ. ಆದ್ರೂ ಕೇಳಿದ್ದ PDOಗಳಲ್ಲಿ GK ಕೇಳಿದ್ದ. ಹಂಗೆ ಈ ಗ್ರೂಪ್ C ರಿಲೇಟೆಡ್ ಸಿಲೆಬಸ್ ಅಲ್ಲಿ ಇದೆ ನಿಮ್ಗೆ, ಏನು ಪಂಚಾಯತ್ ರಾಜ್ ಅಂತ ಕೇಳ್ತಾನೆ. ಇದನ್ನು ಅಷ್ಟೇ ಗ್ರಾಮೀಣಾಭಿವೃದ್ಧಿ PDF ಅಲ್ಲಿ ಕವರ್ ಮಾಡಿದೀವಿ. ರೈಟ್ ಆನ್ಸರ್ ಏನು? ಗ್ರಾಮ ಸ್ವರಾಜ್ ಡೆಫಿನಿಷನ್ ಅಂದ್ರೆ ಗ್ರಾಮ ಪಂಚಾಯತಿ ಅಂದ್ರೇನು, ವಾರ್ಡ್ ಸಭಾ ಅಂದ್ರೇನು, ಜನಸಭಾ ಅಂದ್ರೇನು, ಇದನ್ನ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಸೊ ಅದೇ ರೀತಿ ಇಲ್ಲೇನಿದೆ, ಗ್ರಾಮ ಪಂಚಾಯತ್ ಸದಸ್ಯರು ಈ ಕಡೆ ಯಾರಿಗೆ ಬರೆದು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಬೇಕು ಅಂತ. ಯಾರಿಗೆ ಬರೀತಾರೆ ಗ್ರಾಮ ಪಂಚಾಯತ್ ಸದಸ್ಯರು? ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ. ಸರ್ ಎಲ್ಲಿ ಬರುತ್ತೆ? ವೆರಿ ಇಂಪಾರ್ಟೆಂಟ್, ರೆಸಿಗ್ನೇಷನ್ ಆಫ್ ಮೆಂಬರ್ಸ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಗ್ರಾಮ ಸಭೆಯನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ. ಇವೆಲ್ಲ ನಾವು ಮಾಡಿದೀವಿ. ಗ್ರಾಮೀಣಾಭಿವೃದ್ಧಿ PDF ನಾನು ಕೊನೆಯ ವಿಡಿಯೋದಲ್ಲಿ ತೋರಿಸ್ತೀನಿ, ಅಲ್ಲಿ ಮಾಡಿದೀವಿ. ಇಲ್ಲಿ ನೋಡಿ, ಗ್ರಾಮ ಸಭೆಯನ್ನು ಹೀಗೆ ವ್ಯಾಖ್ಯಾನಿಸಲಾಗ್ತದೆ. ಹೇಗೆ ವ್ಯಾಖ್ಯಾನಿಸಬಹುದು ಗ್ರಾಮ ಸಭೆ? ನಾ ಹೇಳಿದೆ, ಗ್ರಾಮ ಸಭೆ, ಜನಸಭೆ, ವಾರ್ಡ್ ಸಭಾ ಇವೆಲ್ಲ ಕೇಳ್ತಾರೆ. ಗ್ರಾಮ ಸಭೆ ಅಂತಕ್ಕಂಥದ್ದೇನು? ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಪ್ರದೇಶದ ಒಳಗೆ ಇರುವ ಗ್ರಾಮಕ್ಕೆ ಸಂಬಂಧಿಸಿದ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತವಾಗಿರುವ ವ್ಯಕ್ತಿಗಳನ್ನು ಒಳಗೊಂಡ ಒಂದು ಮಂಡಳಿ. ನೋಡಿ, ಇಲ್ಲಿನಿದೆ ಹಳ್ಳಿ ಜನರು ಎಲ್ಲಾ ಒಳಗೊಂಡಿರೋ ಮಂಡಳಿ ಅಲ್ಲ. ಯಾಕಂದ್ರೆ ಅಲ್ಲಿ ವೋಟ್ ಹಾಕೋರು ಇರ್ತಾರೆ, ಹಾಕದೇ ಇರೋರು ಇರ್ತಾರೆ ಅಲ್ವಾ, ಏಜ್ ಆಗಿಲ್ದಿರೋರು ಇರ್ತಾರೆ. ಗ್ರಾಮ ಸಭೆ ಅಂದ್ರೆ ಗ್ರಾಮ ಪಂಚಾಯತ್ ಪ್ರದೇಶ ಒಳಗಿರುವ ಗ್ರಾಮಕ್ಕೆ ಸಂಬಂಧಿಸಿದ ಆ ಗ್ರಾಮಕ್ಕೆ ಸಂಬಂಧಿಸಿದ ಮತದಾರ ಪಟ್ಟಿಗಳಲ್ಲಿ ನೋಂದಾಯಿತರಾಗಿರೋ ವ್ಯಕ್ತಿಗಳನ್ನು ಒಂದು ಸಂಸ್ಥೆ ಅಥವಾ ಮಂಡಳಿ ಅಂತ ಕರಿತೀವಿ. ಆಪ್ಷನ್ 3 ಏನಿದೆ? ಗ್ರಾಮ ಪಂಚಾಯತ್ ಜನವಸತಿಯ ಮತದಾರ. ಜನವಸತಿ ಇಸ್ ಡಿಫರೆಂಟ್, ಐ ವಿಲ್ ಶೋ ಯು. ಇಲ್ಲಿ ಆಪ್ಷನ್ 2, ದ ಬಾಡಿ ಕನ್ಸಿಸ್ಟಿಂಗ್ ಆಫ್ ಪರ್ಸನ್ ರಿಜಿಸ್ಟರ್ಡ್ ಆಸ್ ವೋಟರ್ಸ್ ಇನ್ ಎಲೆಕ್ಟ್ರಲ್ ರೋಲ್ ರಿಲೇಟಿಂಗ್ ಟು ಎ ವಿಲೇಜ್ ಕಂಪ್ರೈಸ್ ವಿತ್ ಇನ್ ದ ಏರಿಯಾ ಆಫ್ ಗ್ರಾಮ ಪಂಚಾಯತ್ ಅಟ್ ದ ವಿಲೇಜ್. ಸೊ ಇಲ್ಲಿ ಜನವಸತಿ ಇಸ್ ಬೇರೆ. ಗ್ರಾಮ ಸ್ವರಾಜ್ ಘಟಕಗಳಲ್ಲಿ ಜನವಸತಿ ಬರುತ್ತೆ, ವಾರ್ಡ್ ಸಭಾ ಬರುತ್ತೆ, ಗ್ರಾಮ ಸಭಾ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಗ್ರಾಮ ಪಂಚಾಯತಿ ಜನವಸತಿ ಇಸ್ ಡಿಫರೆಂಟ್, ಇಲ್ಲಿದೆ ಎಷ್ಟು ಜನ ಇರಬೇಕು ಅಂತ. ವಾರ್ಡ್ ಸಭಾ ಇಸ್ ಡಿಫರೆಂಟ್. ನೋಡಿ, ಗ್ರಾಮ ಸಭಾ ಕೇಳಿದ್ದಾರೆ. ಗ್ರಾಮ ಪಂಚಾಯತಿ ಪ್ರದೇಶದಲ್ಲಿ ಇರುವ ಸಂಬಂಧಪಟ್ಟ ಗ್ರಾಮದ ಮತದಾರ ಪಟ್ಟಿಯಲ್ಲಿ ಮತದಾರ ನೋಂದಾಯಿತರುವ ಎಲ್ಲಾ ವ್ಯಕ್ತಿಗಳನ್ನು ಒಳಗೊಂಡ ಒಂದು ಪಂಚಾಯಿತಿ. ಓಕೆ, ಪ್ರಕರಣ 3 ಬರುತ್ತೆ. ಇವೆಲ್ಲ ಇದೆಯಲ್ಲ ಸ್ನೇಹಿತರೆ, ನಾನು ಅದನ್ನ ಹೇಳಿದ್ರು. ಈ ಒಂದು PDF ಅಲ್ಲಿ ನಿಮಗೆ ವಿಡಿಯೋ ಇದೆ, ಗ್ರಾಮೀಣಾಭಿವೃದ್ಧಿನೂ ಇದೆ, ಪಂಚಾಯತ್ ರಾಜ್ಗೆ ಈಗ ಇದೆಲ್ಲ ಈಗೇನ್ ತೋರಿಸ್ತಾ ಇದೆಲ್ಲ ಪಂಚಾಯತ್ ರಾಜ್ ಅಲ್ಲಿ ಬರುತ್ತೆ. ಇದು ಇದೆ, ಸಹಕಾರ ಸಂಸ್ಥೆಗೆ ಕೋಆಪರೇಟಿವ್ ಸಂಬಂಧಪಟ್ಟಂತೆ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನು ಕೂಡ ಕವರ್ ಮಾಡಿ. ಅರ್ಥ ಆಗ್ತಿಲ್ಲ ನಾನು ಹೇಳ್ತಿರೋದು? ಇದ್ರಲ್ಲಿ ಸಿಗುತ್ತೆ ಹೆಂಗ್ ಪರ್ಚೇಸ್ ಮಾಡೋದು, ಏನ್ ಡೀಟೇಲ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನಮ್ಮ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅದನ್ನ. ಓಕೆ, ಪ್ರಾಬ್ಲಮ್ ಆದ್ರೆ ಏನ್ ಮಾಡ್ಬೇಕು ಎಲ್ಲ ಕೂಡ ತಿಳಿಸ್ಕೊಡ್ತೀನಿ. ಅಂಡ್ ಇಲ್ಲಿ ಮಧ್ಯ ಸ್ವಲ್ಪ ಇನ್ನು ತುಂಬಾ ಡೀಟೇಲ್ ಆಗಿ ಕೇಳ್ತಾನೆ. 1993 ಆಕ್ಟ್ ನೋಡಿ, ಇದು 1993 ಆಕ್ಟ್ ಹೋಗ್ಬೇಕು, ಎಲ್ಲಾನು ಕವರ್ ಮಾಡಕ್ಕಾಗಲ್ಲ. ಇದು ಬರೋದು ನಿಮಗೆ ಕೊನೆ ಚಾಪ್ಟರ್ ಗಳಲ್ಲಿ ಬರುತ್ತೆ. 1993 ಆಕ್ಟ್ ಅಲ್ಲಿ ಲಾಸ್ಟ್ 1-2-3 ಚಾಪ್ಟರ್ಸ್ ಅಲ್ಲಿ ಬರುತ್ತೆ. ಇದು ಯಾವ್ದೋ ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಯಾರು ಅಂತ, ಇದನ್ನೆಲ್ಲ ನಾವು ಈ ಒಂದು PDF ಅಲ್ಲಿ ಎಲ್ಲಾ ಪಂಚಾಯತ್ ರಾಜ್ನ ಕವರ್ ಮಾಡಕ್ಕಾಗಲ್ಲ. ಅದಕ್ಕೆ 1993 ಆಕ್ಟ್ ಸಪರೇಟ್ PDF ಇದೆ. ಸ್ಟಾರ್ಟಿಂಗ್ ಇಂಟು ಎಂಡ್ ಏನಿದೆ ಕಾಯ್ದೆಯಲ್ಲಿ ಅದೆಲ್ಲ ಇದೆ, ಅಲ್ಲಿ ನೀವು ಓದ್ಬೇಕಾಗತ್ತೆ.
ಆ PDF ಬೇಕಂದ್ರೆ ಪರ್ಚೇಸ್ ಮಾಡಿ ಅಥವಾ ವಿಡಿಯೋ ಸರಣಿಗಳಿದೆ ಸಪರೇಟ್ ಲಿಸ್ಟ್ ಅಲ್ಲಿ ನೋಡಬಹುದು. ಇಲ್ಲಿ ನೋಡಿ, ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರೆ? ಎಂಥ ಕ್ವಶನ್ ಗೊತ್ತಾ ಇದು? ಲಾಸ್ಟ್ ಅಲ್ಲಿ ಬರುತ್ತೆ ಇದು ಚಾಪ್ಟರ್ ಅಲ್ಲಿ 1993 ಕಾಯ್ದೆಯಲ್ಲಿ. ಯಾರಾಗಿರ್ತಾರೆ ಹೇಳ್ತೀರಾ? ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರ್ತಾರ? ಇಲ್ಲ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗ್ತಾರಾ? ಇಲ್ಲ. ತಾಲೂಕಿನ ಪ್ರಮುಖ ಭಾಗಗಳನ್ನು ಪ್ರತಿನಿಧಿಸುವ ವಿಧಾನಸಭಾ ಸದಸ್ಯರು. ಐ ವಿಲ್ ಶೋ ಯು. ನೋಡಿ, 309ನೇ ಪ್ರಕರಣ ಡೀಲ್ ಬರುತ್ತೆ ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಲಿ. ಓಕೆ, ಇದರಲ್ಲಿ ಅಧ್ಯಕ್ಷರು ಯಾರು? ತಾಲೂಕಿನ ದೊಡ್ಡ ಭಾಗವನ್ನು ಪ್ರತಿನಿಧಿಸುವ ವಿಧಾನಸಭಾ ಸದಸ್ಯರು. ನೋಡಿ, ಇದೆಲ್ಲ PDO ಬೇಕಾಗಿರೋದು ಸ್ನೇಹಿತರೆ. ಈಗ ಮೊನ್ನೆ SDL ಕೇಳಿದ್ದ, SDA KEL ಕೇಳಿದ್ದ. ನಾನು ನಿಮ್ಗೆ ಏನ್ ಹೇಳ್ತಾ ಇರೋದು ಅಂದ್ರೆ, ಯು ಹ್ಯಾವ್ ಟು ಪ್ರಿಪೇರ್ ಲೈಕ್ ದಿಸ್. ಇನ್ಮೇಲೆ ತುಂಬಾ ಬರ್ತವೆ ಇಂಥದ್ದು. ತುಂಬಾ ಡೀಟೇಲ್ ಬೇಕು ಅಂದ್ರೆ 1993 ಆಕ್ಟ್ ಅಂತ ನೀವು ಪರ್ಚೇಸ್ ಮಾಡ್ಕೊಂಡು ಓದ್ಕೊಳ್ಳಿ. ನಿಮ್ಮ ಹತ್ರ ಬುಕ್ ಇದ್ರೆ ಓದ್ಕೊಳ್ಳಿ, ಅಥವಾ ವಿಡಿಯೋ ಸರಣಿಗಳಿದೆ ಸಪರೇಟ್ ಪ್ಲೇ ಲಿಸ್ಟ್ ನೋಡ್ಕೊಳ್ಳಿ. ಓಕೆ, ಬೇಕಾದ್ರೆ ಚೇರ್ಮನ್ ಕೇಳಬೇಕು ಅಂತ ಅಧ್ಯಕ್ಷರು, ಕೋಚ್ ಚೇರ್ಮನ್ ಯಾರು, ಏರ್ ಬೇಕಾದ್ರೂ ಕೇಳ್ಬೋದು. ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ಯಾರು ಎಷ್ಟು ಜನ ಇರ್ತಾರೆ ಎಲ್ಲ ಕೂಡ ಕೊಟ್ಟಿದೀವಿ ನಾವು. ಫೈನ್, ನೆಕ್ಸ್ಟ್ ಬರ್ತೇನೆ. ನೋಡಿ, ಇದು ಈ PDF ಬೇಕು ಅಂದ್ರೆ ತಗೊಳ್ಳಿ. ಇದು ನಾವು 19 ಅಧ್ಯಾಯ ಇದೆ, 321 ಪ್ರಕರಣ ಇದೆ, ಅನುಸೂಚಿಗಳು, ಇವೆಲ್ಲ ಬೆಸ ಆಕ್ಟ್ ಅಂದ್ರೇನು, ಪಂಚಾಯತ್ ರಾಜ್ ನಿಬಂಧನೆಗಳು, ಮತ್ತೆ ಸಮಿತಿಗಳು ಎಲ್ಲ ಕವರ್ ಮಾಡಿದ್ವಿ. 1993 ಕಾಯ್ದೆ ವಿತ್ ಬೇಸಿಕ್ಸ್ ಎಲ್ಲ ಕವರ್ ಮಾಡಿದೀವಿ. ಈ PDF ಬೇಕಂದ್ರೆ ತಗೊಳ್ಳಿ. 198 200 ಸಮಥಿಂಗ್ ಏನೋ ಆಗುತ್ತೆ, ಹೆಚ್ಚು ಕಮ್ಮಿ. ನೀವು ಲಿಂಕ್ ಕೊಟ್ಟಿರ್ತೀನಿ. ಈಗ ಸ್ವಲ್ಪ ಪರ್ಚೇಸ್ ಪ್ರಾಬ್ಲಮ್ ಇದ್ರೆ ನಾನು ಹೇಳ್ತೀನಿ ಕೊನೆಯಲ್ಲಿ, ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡಿ. ಗ್ರಾಮ ಪಂಚಾಯತ್ನ ಸದಸ್ಯರು ಆಸ್ತಿ ಮತ್ತು ಹೊಣೆಗಾರಿಕೆ ಪೋಷಣೆಯನ್ನು ಯಾವ ಸಮಯದಲ್ಲಿ ಸಲ್ಲಿಸಬೇಕು? ನೋಡಿ, ಒನ್ಸ್ ಅಗೇನ್ 1993 ಆಕ್ಟ್. ಇದನ್ನೆಲ್ಲ ಯಾರು ಓದಕ್ ಹೋಗ್ತಾರೆ? ಯಾಕೆ ಕೇಳ್ತಾನೆ? ಗೊತ್ತಿಲ್ಲ. ಮೇಲ್ಮೇಲೆ ಕೇಳ್ಬೇಕು. ಪಂಚಾಯತಿ ಅಂದ್ರೇನು, ಅದರ ಎಷ್ಟು ಜನ ಇರ್ತಾರೆ, ಅವರ ಅಧಿಕಾರಾವಧಿ ಏನು, ಯಾರು ರಾಜೀನಾಮೆ ಕೊಳ್ತಾರೆ, ಎಷ್ಟು ವರ್ಷಕ್ಕೆ ಸಭೆ ನಡೆಯುತ್ತೆ, ಜಸ್ಟ್ ದಟ್ ಇಸ್ ಮೋಸ್ಟ್. ಯಾರು ಓದ್ಲೇಬೇಕು ಅದನ್ನ. ಅದು ಬಿಟ್ಟು ಇಂಥದ್ದೆಲ್ಲ ಯಾಕೆ ಕೇಳ್ಕೊಂಡು, ಇಂಥದ್ದೆಲ್ಲ ಯಾಕೆ ಬೇಕಾಗಿತ್ತು? ಇದು ತುಂಬಾ, ಇದೆಲ್ಲ 1993 ಆಕ್ಟ್ ಅಲ್ಲಿ ಇರೋದು. ಗ್ರಾಮ ಪಂಚಾಯತ್ ಸದಸ್ಯರ ಆಸ್ತಿ ಹೊಣೆಗಾರಿಕೆ ಘೋಷಣೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಡೀಟೇಲ್ ಆಗಿ ಕೊಟ್ಟಿದ್ದಾನೆ. ಆದ್ರೆ ಇಲ್ಲಿ ಆಪ್ಷನ್ ನಿಮ್ಗೆ ಡೀಟೇಲ್ ಕೊಟ್ಟಿಲ್ಲ. ನಿಮ್ಗೆ ಕ್ವಶನ್ ಸ್ವಲ್ಪ ನಿಮಗೆ ತುಂಬಾ ಡಿಫಿಕಲ್ಟಿ ಕೇಳಿದೆ, ಬಟ್ ಆಪ್ಷನ್ ಈಸಿ ಮಾಡ್ಬಿಟ್ಟ. ಏನ್ ಮಾಡ್ದ? ಅವಧಿ ಪೂರ್ಣಗೊಂಡ ನಂತರ, ಅಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ಎಲೆಕ್ಷನ್ ನಿಂತ್ಕೋತಾರಲ್ಲ ಸರ್, ಸದಸ್ಯರಾಗ್ತಾರಲ್ಲ, ಅವ್ರ ಆಸ್ತಿ ಘೋಷಣೆ ಮಾಡಬೇಕು. MLA ಆಸ್ತಿ ಘೋಷಣೆ ಮಾಡಲ್ವಾ? MP ಎಲೆಕ್ಷನ್ ಆಸ್ತಿ ಘೋಷಣೆ ಮಾಡ್ತಾರಲ್ಲ, ಆತರ. ಇಲ್ಲಿ ಅವಧಿ ಪೂರ್ಣಗೊಂಡ ನಂತರ ಮಾಡಬೇಕು ಅಂತಿದೆ, ಅಲ್ಲ ಸಾರ್ವಜನಿಕ ಕೇಳಿದಾಗ ಮಾಡಬೇಕು ಅಂತಿದೆ, ಅಲ್ಲ. ಮೇಲಿನ ಯಾವುದೂ ಅಲ್ಲ, ಅದು ತಪ್ಪು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ ಇದು ಪರ್ಫೆಕ್ಟ್ ಆಗಿಲ್ಲ ಆನ್ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ, ಬಟ್ ಕೊಟ್ಟಿರೋ ಆಪ್ಷನ್ ದಿಸ್ ಇಸ್ ದ ರೈಟ್ ಆನ್ಸರ್. ಏನಿದೆ ಇಲ್ಲಿ? ಕಾನೂನಲ್ಲಿ ನಿಗದಿಪಡಿಸಿದ ಸಮಯದಲ್ಲಿ, ಸಾಮಾನ್ಯವಾಗಿ ಚುನಾವಣೆ ಸಮಯದಲ್ಲಿ ಮತ್ತು ನಂತರ ನಿಗದಿ ಅವಧಿಗಳಲ್ಲಿ ಸಲ್ಲಿಸಬೇಕು ಅಂತಿದೆ. ಎಸ್, ದಿಸ್ ಇಸ್ ಕರೆಕ್ಟ್. ಬಟ್ ಕಾನೂನಲ್ಲಿ ಏನಿದೆ? ನಮ್ಮ ಕಾಯ್ದೆ 43B ಗ್ರಾಮ ಪಂಚಾಯತಿ ಅಡಿಯಲ್ಲಿ ಬರುತ್ತೆ. ಸದಸ್ಯರ ಆಸ್ತಿಗಳು ಮತ್ತು ಹೊಣೆಗಾರಿಕೆ ಈ ತರ ಜಿಲ್ಲಾ ಪಂಚಾಯತ್ ಬರುತ್ತೆ, ತಾಲೂಕು ಪಂಚಾಯತ್ ಬರುತ್ತೆ. ಗ್ರಾಮ ಪಂಚಾಯತ್ ಸದಸ್ಯರ ಆಸ್ತಿ ಮತ್ತು ಹೊಣೆಗಾರಿಕೆ ಘೋಷಣೆಗೆ ಬಂದ್ರೆ 3 ತಿಂಗಳ ಸದಸ್ಯನ ಆಯ್ಕೆಯ 3 ತಿಂಗಳೊಳಗೆ ಹಾಗೂ ನಂತರ ತನ್ನ ಅಧಿಕಾರಾವಧಿ ಮುಗಿಯುವವರೆಗೂ ಪ್ರತಿ ಆರ್ಥಿಕ ವರ್ಷ ಮುಕ್ತಾಯದ 1 ತಿಂಗಳ ಒಳಗೂ ತನ್ನ ಕುಟುಂಬ ಸದಸ್ಯರ ಎಲ್ಲಾ ಚರ ಮತ್ತು ಸ್ಥಿರ ಆಸ್ತಿಯ ಘೋಷಣೆಯನ್ನು ಪತ್ರವನ್ನು PDO ಮೂಲಕ ರಾಜ್ಯ ಚುನಾವಣಾ ಆಯೋಗ ಸಲ್ಲಿಸತಕ್ಕದ್ದು ಅಂತಿದೆ. ಇನ್ನೂ ಡೀಟೇಲ್ ಇದೆ, ಎಲ್ಲ ಡೀಟೇಲ್ ಬೇಕಾಗಿಲ್ಲ. ಇದು ಸಿಂಪಲ್ ಆಗಿ ಕೇಳಿದಾನೆ, ಆಪ್ಷನ್ ಸಿಂಪಲ್ ಕೊಟ್ಟಿದ್ದಾನೆ. ಕ್ವಶನ್ ಡಿಫಿಕಲ್ಟಿ ಇರ್ಬೋದು ಆಪ್ಷನ್. ಅಗೇನ್ ಇದೆಲ್ಲ ಎಲ್ಲಿದೆ? ನೀವೆಲ್ಲ ಓದಬೇಕು. ಇವೆಲ್ಲ ತುಂಬಾ ಡೀಟೇಲ್ ಬೇಕು ಅಂತಂದ್ರೆ 1993 ಆಕ್ಟ್ ನೇ ಓದಬೇಕು. ನಾವು ಈ ಒಂದು PDF ಏನಿದೆ ಸ್ನೇಹಿತರೆ, ಇಲ್ಲಿ ಪಂಚಾಯತ್ ಬಗ್ಗೆ ಕೊಟ್ಟಿದೀವಿ. ಅದೇ ಗ್ರಾಮ ಪಂಚಾಯತಿ ಅಂದ್ರೆ ಸಮಿತಿಗಳಂದ್ರೆ ಯಾವಾಗ ಆಯ್ಕೆ ಆಗ್ತಾರೆ, ಎಷ್ಟು ವರ್ಷ ಅಧಿಕಾರಿ, ಯಾರು ರಾಜೀನಾಮೆ ಸಲ್ಲುತ್ತೆ, ಈ ತರದೆಲ್ಲ ನಿಮಗೆ ಗ್ರಾಮ ಪಂಚಾಯತಿ, ತಾಲೂಕು, ಜಿಲ್ಲಾ ಪಂಚಾಯತ್ ಎಲ್ಲ ಇದೆ. ಮತ್ತೆ ಇದ್ರಲ್ಲಿ ಬರ್ತಕ್ಕಂಥ ಒಂದು ಸಮಿತಿಗಳು, ಯೋಜನಾ ಸಮಿತಿಗಳಿದೆ, ಅವೆಲ್ಲ ಕವರ್ ಆಗಿದೆ ಈ PDF ಅಲ್ಲಿ. ಗ್ರಾಮೀಣಾಭಿವೃದ್ಧಿ, ಕೋಪರೇಟಿವ್, ಪಂಚಾಯತ್ ಎಲ್ಲ ಕವರ್ ಆಗಿದೆ. ಬಟ್ ತುಂಬಾ ಡೀಟೇಲ್ ಈ ತರದ್ದೆಲ್ಲ ಕೇಳೋದೆಲ್ಲ ಕವರ್ ಆಗಿಲ್ಲ ಅದರಲ್ಲಿ. ಅದೆಲ್ಲ ನಿಮ್ಗೆ ಬೇಕು ಅಂದ್ರೆ ಇದು PDF ಓದ್ಕೋಬೇಕಾಗುತ್ತೆ, ಅಥವಾ ವಿಡಿಯೋಸ್ ನೋಡ್ಬೇಕಾಗುತ್ತೆ, ಅಥವಾ ನಿಮ್ಮ ಹತ್ರ ಬುಕ್ ಇರೋ ಓದ್ಕೋ. ಎನಿಥಿಂಗ್ ನಾನು 3 ಆಪ್ಷನ್ 4 ಆಪ್ಷನ್ ಕೊಡ್ತೀನಿ, ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದು ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ನೋಡಿ, ಇದು ನೋಡಿ, ಇದು ಸಿಂಪಲ್ ಕ್ವಶನ್. ಇದು ಸಾಮಾನ್ಯವಾಗಿ ಜಿಲ್ಲಾ ಪಂಚಾಯತ್ ತನ್ನ ಕಾರ್ಯಕಲಾಪ ನಿರ್ಧರಿಸಲು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಹ, ಇವೆಲ್ಲ ನಾವು ಕವರ್ ಮಾಡಿದೀವಿ. ಗ್ರಾಮೀಣಾಭಿವೃದ್ಧಿ PDF ಅಲ್ಲಿ ಪಂಚಾಯತ್, ಗ್ರಾಮೀಣಾಭಿವೃದ್ಧಿ, ಕೋಪರೇಟಿವ್ ಎಲ್ಲ ಕವರ್ ಮಾಡಿದ್ವಿ. ಹೇಳ್ತೀರಾ? ಸಾಮಾನ್ಯವಾಗಿ ಜಿಲ್ಲಾ ಪಂಚಾಯತ್ ತನ್ನ ಕಾರ್ಯಕಲಾಪಗಳನ್ನು ನಿರ್ಧರಿಸಲು ಕನಿಷ್ಠ ಎಷ್ಟು ತಿಂಗಳು ಸಭೆ ಸೇರಬೇಕು? ವಿಶೇಷ ಸಭೆ ಬಗ್ಗೆ ಕೇಳಿದಾನೆ ಎಕ್ಸಾಮ್ ಅಲ್ಲಿ. ವಿಶೇಷ ಸಭೆ, ಸಾಮಾನ್ಯ ಸಭೆ ಕೇಳಿ, ಜನರಲ್ ಒಂದು ಇದನ್ನ ಮೀಟಿಂಗ್ ಕೇಳ್ತಾ ಇರೋದಿಲ್ಲಿ 2 ತಿಂಗಳಿಗೊಮ್ಮೆ. ಓಕೆ, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಎಲ್ಲಾನು ಕೂಡ ಓದ್ಬೇಕಾಗುತ್ತೆ. ನೀವು ತಾಲೂಕು ಪಂಚಾಯತ್ ಕೇಳಬಹುದು. 2 ತಿಂಗಳಿಗೊಮ್ಮೆ ಯಾರು ಸಭೆ ಸೇರಬೇಕು ಅಂತ ಇದೆ ಇದ್ರಲ್ಲಿ. ಜಿಲ್ಲಾ ಪಂಚಾಯತ್ ಸಭೆ, ವಿಶೇಷ ಸಭೆನೂ ಇದೆ ಇದರಲ್ಲಿ. ಸಾಮಾನ್ಯ ಸಭೆ 2 ತಿಂಗಳಿಗೊಮ್ಮೆ 10 ದಿನಗಳ ಮುಂಚೆ ನೋಟಿಸ್ ಕೊಡಬೇಕು. ವಿಶೇಷ ಸಭೆ ಬೇಕು ಅಂದಾಗ ಅಧ್ಯಕ್ಷ ಬಯಸಿದ್ರೆ ಅಥವಾ ಸದಸ್ಯರು 1/3 ಸದಸ್ಯರು ಬೇಕು ಅಂತ ಬೇಡಿಕೆ ಕೊಟ್ಟರೆ 15 ದಿನಕ್ಕೊಮ್ಮೆ ಮುಂಚೆ ವಿಶೇಷ ಸಭೆ ನಡೆಸಬಹುದು. 15 ದಿನಕ್ಕೊಂದ್ಸಲ ನಡೆಸಬಹುದು. ಆದ್ರೆ 7 ದಿನಕ್ಕಿಂತ ಮುಂಚೆ ನೋಟಿಸ್ ಕೊಡಬೇಕು ಅಂತಿದೆ. ಯಾವ್ದಕ್ಕೆ? ಸ್ಪೆಷಲ್ ಮೀಟಿಂಗ್ಗೆ. ಜನರಲ್ ಮೀಟಿಂಗ್ಗೆ 2 ತಿಂಗಳಿಗೆ ಕನಿಷ್ಠ ಮಿನಿಮಮ್
2 ತಿಂಗಳಿಗೊಮ್ಮೆ ಸಭೆ ಸೇರಿಸಬೇಕು ಅಂತಿದೆ. ಇದು ಕೋರಮ್ ಕೇಳ್ಬೋದು, ಸಭೆಯ ಕೋರಮ್ ಎಷ್ಟಿರ್ಬೇಕು, ಅರ್ಧದಷ್ಟು ಇರಬೇಕು ಅಂತಿದೆ. ಸೊ ಇವೆಲ್ಲ ಕೇಳ್ಬೋದು ಎಕ್ಸಾಮ್ ಅಲ್ಲಿ ಸ್ನೇಹಿತರೆ. ಓಕೆ, ಇವೆಲ್ಲ ನಾವು ಕವರ್ ಮಾಡಿದ್ವಿ. ಒನ್ಸ್ ಅಗೇನ್ ನಾನು ಹೇಳ್ತಾ ಇದೀನಲ್ಲ, ತುಂಬಾ ಡೀಟೇಲ್ ಆಗಿ ಎಲ್ಲ ಒಂದೊಂದು ಬರುತ್ತೆ. ನಾನು ಹೇಳ್ತೀನಿ ನಾಟ್ ನೆಸೆಸರಿ ಅಂತ. ಎಲ್ಲ ಒಂದೊಂದ್ಸಲ ಈ ತರ 1-2 ಕ್ವಶನ್ಸ್ ತುಂಬಾ ಡೀಟೇಲ್ ಕೇಳಬಹುದು. ಬೇಕು ಅಂದ್ರೆ ಓದ್ಕೊಳ್ಳಿ, ಇದು ಬೇಕು ಅಂದ್ರೆ ನೋಟ್ ತಗೊಂಡು, ಬೇಡ ಅಂದ್ರೆ ಜಸ್ಟ್ ನಾವು ಕೊಟ್ಟಿರ್ತಕ್ಕಂಥ ಗ್ರಾಮೀಣ ಅಭಿವೃದ್ಧಿ PDF ತಗೊಂಡ್ರೆ ಇದನ್ನ ತಗೊಂಡ್ರೆ ಆಯ್ತು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೆ. ಇಲ್ಲೇನಿದೆ, ಇದಾಯ್ತಲ್ವಾ? ಫೈನ್ ಸರ್. ನೆಕ್ಸ್ಟ್, ಬೆಂಗಳೂರಿನ 4 ಜನತಾ ಬಚಾರ ನಡೆಸುತ್ತಿರೋ ನೋಡಿ, ಇದು ಬೇಸಿಕ್ ಕ್ವಶನ್, ಇದು ಗೊತ್ತಿರಬೇಕು. ಇದಕ್ಕೆಲ್ಲ ನೀವು ಓದ್ಬೇಕು ಅಂತೇನಿಲ್ಲ, ಇದಕ್ಕೆಲ್ಲ ನೀವು ಓದ್ಲೇಬೇಕು ಅಂತಿಲ್ಲ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಜನತಾ ಬಜಾರ್ಗಳು ನಿಮ್ಗೆಲ್ಲ ನೋಡಿರ್ತೀವಿ, ಬೆಂಗಳೂರು ಅಥವಾ ನಿಮ್ಮ ಏರಿಯಾಗಳಲ್ಲೂ ಜಿಲ್ಲೆಗಳಲ್ಲೂ, ಎಲ್ಲ ಜಿಲ್ಲೆಗಳಲ್ಲೂ, ಮೈಸೂರು, ಬೆಂಗಳೂರು ದೊಡ್ಡ ಒಂದು ಇದರಲ್ಲಿ ಇದೆ ಜನತಾ ಬಜಾರ್ ಅಂತ. ಅಂದ್ರೆ ಆ ಜನತಾ ಬಜಾರ್ ಬಂದು ಕೋಆಪರೇಟಿವ್ ಅಡಿಯಲ್ಲಿ ಬರ್ತಕ್ಕಂಥದ್ದು, ಕನ್ಸ್ಯೂಮರ್ ಕೋಆಪರೇಟಿವ್ ಅಡಿಯಲ್ಲಿ. ಅಲ್ಲಿ ನಿಮಗೆ ದಿನಸಿಗಳು ಸಿಗುತ್ತೆ, ಸ್ವಲ್ಪ ಕಮ್ಮಿ ರೇಟ್ ಇರುತ್ತೆ. ಕೋಆಪರೇಟಿವ್ ಇಸ್ ಆಲ್ವೇಸ್ ಲೆಸ್ ರೇಟ್ ಅದರ್ ದೆನ್ ರಿಟೇಲ್ ಅಂತ ಹೇಳ್ತೀವಲ್ಲ, ಹಾಗೆ. ಸೊ ಇದನ್ನು ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕ ಮಹಾಮಂಡಳಿ ನಿಯಮಿತ ಅಡಿಯಲ್ಲಿ ಬರ್ತಕ್ಕಂಥದ್ದು, ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಕನ್ಸ್ಯೂಮರ್ ಫೆಡರೇಷನ್. ಬೇಕಾದ್ರೆ ನಿಮಗೆ ಹಾಪ್ಕಾಮ್ಸ್ ಕೇಳ್ತಾನೆ. ಹಾಪ್ಕಾಮ್ಸ್ ಗೊತ್ತಲ್ಲ ನಿಮ್ಗೆ? ಹಾಪ್ಕಾಮ್ಸ್ ಏನು? ತರಕಾರಿ ಹಣ್ಣುಗಳು ಮಾರ್ತಾರಲ್ಲ, ಹಾಪ್ಕಾಮ್ಸ್, ಅದು ಕೂಡ ಕೋಆಪರೇಟಿವ್ ಅಡಿಯಲ್ಲಿ ಬರುತ್ತೆ. ಯಾವ್ದ್ರಲ್ಲಿ ಬರುತ್ತೆ? ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಬರುತ್ತೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕೋಆಪರೇಟಿವ್, ಹಾರ್ಟಿಕಲ್ಚರ್ ಪ್ರೊಡ್ಯೂಸರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಅಂಡ್ ಪ್ರೊಸೆಸಿಂಗ್ ಸೊಸೈಟಿ ಅಂತಾನೆ ಇದೆ. ಓಕೆ, ಹಾಪ್ಕಾಮ್ಸ್ ಹಾರ್ಟಿಕಲ್ಚರ್ ಪ್ರೊಡ್ಯೂಸರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಸೊಸೈಟಿ ಅಂತ. ಇದ್ರ ಬಗ್ಗೆ ಇನ್ನೂ ನಾವು ಕೋಆಪರೇಟಿವ್ ವಿಡಿಯೋಗಳಲ್ಲಿ ತುಂಬಾ ಡೀಟೇಲ್ ಮಾಡಿದೀವಿ, ಪ್ರಶ್ನೋತ್ತರಗಳಲ್ಲಿ ಮಾಡಿದೀವಿ, ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇದು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಕನ್ಸ್ಯೂಮರ್ ಫೆಡರೇಷನ್. ಬನ್ನಿ ಸರ್. ಸೊ ಇಲ್ಲಿ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ನೀವು ಇದನ್ನು ಓದ್ಲೇಬೇಕು, ಸಿಲೆಬಸ್ ಅಲ್ಲಿ ಇದೆ. ಒಟ್ಟು ಇತ್ತೀಚೆಗೆ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ಗಳು ಬಂದಿವೆ. ಓಕೆ, ಫಾರ್ ಎಕ್ಸಾಂಪಲ್ SDL ಬಂದಿದೆ, KL 8ರಿಂದ 8 ಕ್ವಶನ್ ಏನೋ ಎಲ್ಲ ಇವೆಲ್ಲ ಬಂದಿರತಕ್ಕಂಥದ್ದು. FDL ಬರುತ್ತೆ. KPSC ಅಂತ ಇತ್ತೀಚೆಗೆ ಒಂದು 10ರಿಂದ 12 ಕ್ವಶನ್ಸ್ ಇದು ರಿಲೇಟೆಡ್ ಪಂಚಾಯತ್, ಕೋಆಪರೇಟಿವ್ ಮತ್ತೆ ಗ್ರಾಮೀಣಾಭಿವೃದ್ಧಿಯಿಂದ ಕೇಳ್ತಾ ಇದ್ದಾರೆ. ಸೊ ಈ ಒಂದು PDF ಏನಿದೆ 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ನೀವು ಇಮೇಲ್ ID ಕರೆಕ್ಟ್ ಆಗಿ ಹಾಕ್ಬೇಕಾಗುತ್ತೆ. ಇಮೇಲ್ ID ಹಾಕಿ, ಲಿಂಕ್ ಕೊಟ್ಟಿನ ಡಿಸ್ಕ್ರಿಪ್ಷನ್, ಮೊಬೈಲ್ ನಂಬರ್, ಯಾಕಂದ್ರೆ ನಿಮಗೆ ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಇಮೇಲ್ ID ಬರುತ್ತೆ. ಅಲ್ಲಿ ನಿಮಗೆ ಪೇಮೆಂಟ್ ಸ್ಲಿಪ್ ಇರುತ್ತೆ, ಇನ್ನೊಂದು ಆರ್ಡರ್ ID ಅಂತ ಇರುತ್ತೆ, ಅಲ್ಲಿ ಬ್ಲೂ ಕಲರ್ ಇದರಲ್ಲಿ ಡೌನ್ಲೋಡ್ ಅಂತ ಈ ತರ ಬರ್ದಿರುತ್ತೆ. ಇದೇ ರೀತಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ನಿಮ್ಮ ಇಮೇಲ್ ಬರುತ್ತೆ. ಹಾಗಾಗಿ ಇಮೇಲ್ ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ತಪ್ಪು ಮಾಡ್ಬಿಡಿ ಕೊಡಿ. ಇನ್ನು ಬೇರೆ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ತುಂಬಾ ಡೀಟೇಲ್ ಆಗಿ ಕೋಆಪರೇಟಿವ್ ಬಗ್ಗೆ ಓದ್ಬೇಕಾದ್ರೆ ಕೋಆಪರೇಟಿವ್ ಸಪರೇಟ್ ಪ್ಲೇ ಇದೆ, DCC ಬ್ಯಾಂಕ್ಗೆ ಅಂತ ಮಾಡಿರ್ತಕ್ಕಂಥದ್ದು ಅದಿದೆ. ಅದು ಬಿಟ್ಟರೆ ನಿಮಗೆ ಇದಿದೆ. ಹೆಂಗ್ ತಗೋಬೇಕು? ಲಿಂಕ್ ಹೇಳಿದೆ ನಾನು. ನಾನು ಇಲ್ಲಿ ಹೇಳ್ತೇನೆ, ಲಿಂಕ್ ಪ್ರಾಬ್ಲಮ್ ಆದ್ರೆ ನಮ್ದು ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ, ಅದೇ ವಾಟ್ಸಪ್ ಮಾತ್ರ ಮಾಡಿ, ಎತ್ತಲ ಕಾಲು ವಾಟ್ಸಪ್ ಮಾಡಿ ನಿಮಗೆ ಬೇರೆ ಇದು ಕೊಡ್ತಾರೆ. ಅಥವಾ ನಮ್ಮ ಒಂದು ಇಮೇಲ್ ID ಇದೆ, ಬ್ಯಾಂಕಿಂಗ್ ಫೋರಮ್ ಇಲ್ಲಿದೆ ನೋಡಿ. ಓಕೆ, ಬ್ಯಾಂಕಿಂಗ್ ಫೋರಮ್ 1 ಅಂತ, ಬ್ಯಾಂಕಿಂಗ್ FORUM 1 digit @gmail.com ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಲ್ಲಿಗೆ ಮೇಲ್ ಮಾಡಿ ನಿಮಗೆ ಲಿಂಕ್ ಕಳಿಸ್ಕೊಡ್ತಾರೆ. ಅಥವಾ ಮೊಬೈಲ್ ನಂಬರ್ ಇದೆ 6360011755 ಅಂತ. ಓಕೆ, ಅಲ್ಲಿಗೆ ನೀವು ಕೂಡ 6360011755. ಓಕೆ, ಅಲ್ಲಿಗೂ ಕೂಡ ನೀವು ವಾಟ್ಸಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಬೇರೆ ಒಂದು ಲಿಂಕ್ ಕಳಿಸ್ಕೊಡ್ತಾರೆ. ಯಾಕಂದ್ರೆ ಸ್ವಲ್ಪ UPI ಪ್ರಾಬ್ಲಮ್ ಆಗಿದೆ, ಅದನ್ನು ರೆಕ್ಟಿಫೈ ಮಾಡ್ತಾ ಇದ್ದಾರೆ. ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗಿದೆ, ಈಗೆಲ್ಲ ಚೇಂಜ್ ಆಗಿದೆ, ಈಗೆಲ್ಲ ಏಪ್ರಿಲ್ ನಂತರ. ಓಕೆ, ಸೊ ಹಾಗಾಗಿ ಅದನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ರೆಕ್ಟಿಫೈ ಆಗುತ್ತೆ. ರೆಕ್ಟಿಫೈ ಆಗಿದ್ರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಲಿಂಕ್ ಮುಖಾಂತರ. ಅದರ್ವೈಸ್ ನೀವು ಇಮೇಲ್ ಮತ್ತೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಗೆ ಕಳಿಸ್ಕೊಡ್ತಾರೆ. ಯಾವ್ದು ಬೇಕೋ ಅದೇ ಡೈರೆಕ್ಟ್ ಆಗಿ ನಿಮಗೆ ಇದಕ್ಕೆ ಮೇಲ್ ಕಳಿಸ್ಕೊಡ್ತಾರೆ. ಪೇಮೆಂಟ್ ಆಗ್ತಾ ಸ್ಕ್ರೀನ್ ಶಾಟ್ ಕಳಿಸಿದ್ರೆ. ನಮಸ್ಕಾರ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ದಿಸ್ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇವೆಲ್ಲ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ, ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.